ಮಾನ್ಯ ಮುಖ್ಯಮಂತ್ರಿಗಳು 2025-26ನೇ ಸಾಲಿನ ರಾಜಸ್ವ ಸ್ವೀಕೃತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ವೀಕೃತಿ ಒಳಗೊಂಡಂತೆ 1,16,000 ಕೋಟಿಗಳ ಸಾಲವನ್ನು ಒಳಗೊಂಡಂತೆ 4,08,647 ಕೋಟಿ ನಿಜದ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಯಲ್ಲಿ 7,64,655 ಕೋಟಿಗಳು ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಎಂಬತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಹಂಚಿಕೆವಾರು ಶೇಕಡಾವಾರು ಇತರೆ 35%, ಪಶುಸಂಗೋಪನೆ ಮೀನುಗಾರಿಕೆ 1%, ಕೃಷಿ ಮತ್ತು ತೋಟಗಾರಿಕೆ 2%, ಆಹಾರ ನಾಗರಿಕ 2%, ಲೋಕೋಪಯೋಗಿ 3%, ಸಮಾಜ ಕಲ್ಯಾಣ 4%, ಕಂದಾಯ 4%, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 4%, ಒಳಾಡಳಿತ 5%, ನಗರಾಭಿವೃದ್ಧಿ 5%, ನೀರಾವರಿ 5%, ಗ್ರಾಮೀಣಾಭಿವೃದ್ಧಿ 6%, ಇಂಧನ 6%, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 8%, ಶಿಕ್ಷಣ 10%. ಈ ರೀತಿ ಹಂಚಿಕೆ ಮಾಡಿದ್ದಾರೆ. ಬಹುಶಃ ಇದನ್ನು ನೋಡಿದಾಗ ಒಂದು ಅನುದಾನದ ಒಂದು ಲಭ್ಯತೆ ಕೊರತೆ ಎದ್ದು ಕಾಣುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಈ ಒಂದು ಸಂದರ್ಭದಲ್ಲಿ ನಾನು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಬಹುಶಃ ಕೃಷಿ ಮತ್ತು ತೋಟಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೃಷಿ ಇಲಾಖೆಯಲ್ಲಿ ಬೇಸಿಗೆ ಕಾಲದಲ್ಲಿ ರೈತರು ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ವಲ್ಪ ಕಷ್ಟ ಆಗಿದೆ. ಆ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಮಹತ್ವವಾದಂಥ ಜವಾಬ್ದಾರಿಯನ್ನು ತೆಗೆದುಬೇಕು ಅಂತ ಒತ್ತಾಯ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷೆ. ನಮ್ಮ ಭಾಗದಲ್ಲಿ ಕಲ್ಪವೃಕ್ಷ ಒಂದು ಕಡೆ, ಕಾಮಧೇನು ನಂಬಿ ರೈತರು ಜೀವನವನ್ನು ನಡೆಸ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಇವತ್ತು ಒಂದು ಕಡೆ ತೆಂಗು, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕನುಗುಣವಾಗಿ ಅದೇನು ರೋಗ ರುಜಿನಗಳಿಂದ ಇವತ್ತು ಗಿಡಗಳು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 62 ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಆದರೆ ತೆಂಗಿಗೆ ಏನು ಕಪ್ಪು ತಲೆ ಹುಳು ವಿವಿಧ ಬಾಧೆಗಳಿಂದ ಇದು ತೆಂಗು ಹಾಳಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸ್ತೀವಿ ಅನ್ನೋದನ್ನ ಮಾತ್ರ ತಿಳಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಅದಕ್ಕೆ ಅನುದಾನವನ್ನು ನಿಗದಿ ಮಾಡಿಲ್ಲ. ಯಾಕೆಂದ್ರೆ ಕಾಲಿಂಗ್ ಅಟೆನ್ಷನ್ ಅಲ್ಲೂ ಕೂಡ ಕೆಲವರು ಮಾತಾಡಿದ್ರು. ಆದರೆ ಇಲ್ಲಿ ಬಹುಮುಖ್ಯವಾಗಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷೆ, 50% ಈಲ್ಡಿಂಗ್ ಕಡಿಮೆ ಆಗಿದೆ ಮಾನ್ಯ ಸಭಾಧ್ಯಕ್ಷೆ. 4-6 ರೋಗಗಳಿಂದ ಇವತ್ತು ತೆಂಗು ತುಂಬಾ ಕಷ್ಟವನ್ನು ಅನುಭವಿಸಿ ಬೆಳೆಗಾರರು ಸಂಕಷ್ಟದ ಹಾದಿಗಿಳಿಯುವಂತ ಸನ್ನಿವೇಶ ಆಗಿದೆ. ಈ ಒಂದು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡುವಂತ ಸಂದರ್ಭದಲ್ಲಿ 100 ಕೋಟಿ ಅನುದಾನವನ್ನು ನೀಡಿ ಆ ರೋಗ ರುಜಿನಗಳನ್ನು ಒಂದು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ. ಇವತ್ತು ಮೀನುಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಮಾನ್ಯ ಸಭಾಧ್ಯಕ್ಷರೇ, ಏನು ಫಿಶರ್ಮೆನ್ಸ್ ಹೌಸಸ್ ಬಹುಶಃ ಪ್ರತಿ ವರ್ಷ 10-15 ಮನೆಗಳು ಕೊಡುವಂತಾಯಿತು. 2 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಮನೆಗಳನ್ನು ಕೊಡುವಂಥದಕ್ಕೆ ಅವಕಾಶವನ್ನು ಮಾಡಿಲ್ಲ ಮಾನ್ಯ ಸಭಾಧ್ಯಕ್ಷೆ. ಅದಕ್ಕೆ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು. ಇವತ್ತು ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ 21,000 ಕೋಟಿನ ಅನುದಾನವನ್ನು ಒದಗಿಸಿದ್ದಾರೆ. ಅದರಲ್ಲಿ ಬಹುತೇಕ 60% ಮೇಂಟೆನೆನ್ಸ್ ಮತ್ತು ಸಂಬಳ, ಬೇರೆ ರೀತಿ ವಿದ್ಯುತ್ ಬಿಲ್ಲನ್ನ ಕೊಡುವಂಥದ್ದಕ್ಕೆ 50% ಹೋಗೋದ್ರಿಂದ ಈಗ ಆಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ಪೂರ್ಣ ಮಾಡ್ತಕ್ಕಂಥದಕ್ಕೆ ಕಷ್ಟ ಇದೆ. ಇನ್ನು 16 ವರ್ಷ ಮುಂದುವರೆದ್ರೆ ಆ ಯೋಜನೆಗಳ ಫಲವನ್ನು ರೈತರಿಗೆ ಹೇಗೆ ಕೊಡುವುದು ಅನ್ನೋದ್ರ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡಬೇಕು ಸಭಾಧ್ಯಕ್ಷೆ. ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ದಿಡ್ಗ ವ್ಯಾಪ್ತಿನಲ್ಲಿ ಒಂದು 20 ಹಳ್ಳಿಗಳಿಗೆ ಇವತ್ತು ಕೆರೆಗಳಿಗೆ ನೀರಿನ ಒಂದು ಮೂಲ ಇಲ್ಲ ಮಾನ್ಯ ಸಭಾಧ್ಯಕ್ಷೆ. ನಾಗಮಂಗಲ ಬ್ರಾಂಚ್ ಕೆನಾಲ್ ಮೂಲಕ ಇವತ್ತು ನೀರನ್ನು ಒದಗಿಸ್ತಕ್ಕಂಥದಕ್ಕೆ ಇವತ್ತು ERC ಮೀಟಿಂಗ್ನಲ್ಲಿ ಅಪ್ರೂವಲ್ ಆಗಿ, ಬೋರ್ಡ್ ಮೀಟಿಂಗ್ನಲ್ಲೂ ಕೂಡ ಅಪ್ರೂವಲ್ ಆಗಿದೆ. ದಿಡ್ಗ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳಿಗೆ ಅದನ್ನ ಈ ಒಂದು ಪ್ರಸಕ್ತ 25-26ನೇ ಸಾಲಿನಲ್ಲಿ ಮಾನ್ಯ DCM ಸಾಹೇಬರ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಇವತ್ತು KPS ಶಾಲೆಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ. ಅದು ಮಾತಾಗಬಾರದು, ಕೃತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪೈಪೋಟಿಯ ಒಂದು ದೃಷ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತ ನಿಟ್ಟಿನಲ್ಲಿ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು. ಈಗ ಕಳೆದ 2 ವರ್ಷಗಳಲ್ಲಿ ಅದು ಅವಕಾಶ ಆಗಿಲ್ಲ. ಈ ಒಂದೇನು ಬಜೆಟ್ ಘೋಷಣೆ ಆಗಿದೆ ಅದು ಅನುಷ್ಠಾನಗೊಂಡ್ರೆ ಬಡಭಾಗ ರೈತರ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಒಂದು ಶಿಕ್ಷಣ ದೊರೆತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಕೇವಲ ಕೆಲವೇ ಒಂದು ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡುವಂತ ಅವಕಾಶ ಆಗಿದೆ ಮಾನ್ಯ ಸಭಾಧ್ಯಕ್ಷೆ. ಯಾಕೆಂದ್ರೆ ಕೆಲವು ಕಡೆ 100 ಬೆಡೆಡ್ ಹಾಸ್ಪಿಟಲ್ ಆಗಿದೆ, ಅವಕ್ಕೆ ಮೂಲಭೂತವಾಗಿ ಎಲ್ಲಾ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದಕ್ಕೆ ಅವಕಾಶ ಆಗಿಲ್ಲ. ತಾಯಿ ಮಗು ಆಸ್ಪತ್ರೆಯನ್ನು ಕೂಡ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಒದಗಿಸ್ತಕ್ಕಂಥದಕ್ಕೆ ಘೋಷಣೆ ಮಾಡಿಲ್ಲ.
ಇವತ್ತು ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ 100 ಬೆಡೆಡ್ ಹಾಸ್ಪಿಟಲ್ 5-6 ವರ್ಷ ಆಯಿತು, ಪೂರ್ಣ ಪ್ರಮಾಣದ ಸೌಲಭ್ಯಗಳು ದೊರೆತಿಲ್ಲ. ಅದಕ್ಕೆ ಸರ್ಕಾರ ಅನುದಾನದ ಕೊರತೆ ಇದೆ. ಹಾಸ್ಪಿಟಲ್ ರಿಪೇರ್ಸ್ಗೆ ಅವಕಾಶ ಆಗಿಲ್ಲ. ಇವತ್ತು ಡಾಕ್ಟರ್ಸ್ ವಸತಿ ಗೃಹಗಳಿಗೆ ಅನುದಾನದ ಲಭ್ಯತೆ ಕೊರತೆ ಇದೆ. ಬಹುಶಃ ನಿಗದಿರ್ತಕ್ಕಂಥ ಅನುದಾನ ಇವತ್ತು ಕೊರತೆಯಾಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ ಹೈವೇ ಭಾಗದಲ್ಲಿ ಟ್ರಾಮಾ ಸೆಂಟರ್ಗಳನ್ನ ತೆರಿಬೇಕು. ಇವತ್ತೇನಾದ್ರು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಸಾವಿಗೆ ತಲೆ ಒಡ್ಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತ ಹಿನ್ನೆಲೆಯಲ್ಲಿ ಬಹುಶಃ ಪ್ರತಿ 50-60 ಕಿಲೋಮೀಟರ್ಗೆ ಒಂದು ಟ್ರಾಮಾ ಸೆಂಟರ್ಗಳನ್ನ ತೆರೀತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಆದ್ಯತೆಯನ್ನ ನೀಡಬೇಕು. ಆರೋಗ್ಯ ಇಲಾಖೆ ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷ ಆಶಾ ವರ್ಕರ್ಸ್ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಗೌರವಯುತವಾಗಿ ಇವತ್ತು ಬೆಂಗಳೂರಿಗೆ ಬಂದು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ. 10,000 ಕೂಡ ಹೆಚ್ಚಿಗೆ ಕೊಡುವಂತದಕ್ಕೆ ಅವಕಾಶ ಆಗಬೇಕು. ಮನೆ 1,000 ಘೋಷಣೆ ಮಾಡಿದ್ರೆ 10,000 ಹೆಚ್ಚಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿನಲ್ಲಿ ಇವತ್ತು ಬಹುಶಃ ಅಂಗನವಾಡಿ ಕಟ್ಟಡಗಳ ಕೊರತೆ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿನಲ್ಲಿ ಇಲಾಖೆ ಕಾನ್ಸ್ಟಿಟ್ಯೂಷನ್ ಅಮೌಂಟಿನ ಜೊತೆಗೆ ನರೇಗಾದ ಮೂಲಕ ಇವತ್ತು ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 35-40 ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರು. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಸುಮಾರು ಸದನ ನಡೆಯುವಂತ ಸಂದರ್ಭದಲ್ಲೆಲ್ಲ ಬಂದು ಸ್ಟ್ರೈಕ್ ಮಾಡ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಯುತವಾಗಿ ಮಾಸಿಕ 15,000 ಕೊಡುವಂತ ಒಂದು ಘೋಷಣೆಯನ್ನ ಮಾಡಬೇಕು. ಸಹಾಯಕರಿಗೆ 10,000 ಕೊಡುವಂತ ಒಂದು ಘೋಷಣೆಯನ್ನ ಮಾಡಬೇಕು. ಅದೇ ರೀತಿ ಶಾಲೆನಲ್ಲಿ ಅಡುಗೆ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಯುತವಾಗಿ 3,000 ಕೊಡುವಂತ ಕಾರ್ಯಕ್ರಮ ಇದೆ ಮಾಸಿಕ. ಅದನ್ನು 5,000 ಕೊಡುವಂತದಕ್ಕೆ ಅವಕಾಶವನ್ನ ಮಾಡಿಸ್ಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷೆ. ಇವತ್ತು SCP TSB ಯೋಜನೆಯಲ್ಲಿ ಮಾನ್ಯ ಸಭಾಧ್ಯಕ್ಷೆ ಕಳೆದ ವರ್ಷ 39,000 ಕೋಟಿ ಅನುದಾನವನ್ನ ಘೋಷಣೆ ಆಗಿದೆ. ಅದರಲ್ಲಿ ಸುಮಾರು 24,000 ಕೋಟಿ ಬೇರೆ ಬೇರೆ ಒಂದು ಯೋಜನೆಗಳಿಗೆ ವರ್ಗಾಯಿಸಿ ಆ ಒಂದು ಜನಾಂಗಕ್ಕೆ ಅಭಿವೃದ್ಧಿಗೆ ತೊಂದರೆ ಆಗಿರುವಂತದ್ದು. ಈ ಸಾಲಿನಲ್ಲಿ 42,000 ಕೋಟಿ ಅನುದಾನ ಘೋಷಣೆ ಆಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಅವರ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಅನುಕೂಲ ಆಗಬೇಕು. ಸಾರಥಿ ಯೋಜನೆ ಇರಬಹುದು, ಗಂಗಾ ಕಲ್ಯಾಣ ಇರಬಹುದು, ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಇರಬಹುದು, ಇದಕ್ಕೆ ಅವಕಾಶ ಆಗಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಲಯಗಳು ಏನು ಸ್ಕೂಲ್ಗಳಿದೆ, ಅವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಎದ್ದು ಕಾಣ್ತೀವಿ. ಸಾಮಾನ್ಯ ಸಿದ್ದರಟ್ಟಿ, ಒಡ್ರಟ್ಟಿ ಇಂಥ ಭಾಗಗಳಲ್ಲಿದ್ದಾವೆ. ಅವಕ್ಕೆ ಮೂಲಭೂತವಾಗಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡುವಂತದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಶಾಂತಿ ಮತ್ತು ಇಲ್ಲ ಅದನ್ನ ನಾನೇ ಇದು ಮಾಡಲ್ಲ, ದಯಮಾಡಿ. ಶಾಂತಿ ಮತ್ತು ಸುವ್ಯವಸ್ಥೆ ದೃಷ್ಟಿನಲ್ಲಿ ಇವತ್ತು ಗೃಹ ಇಲಾಖೆಯ ಪಾತ್ರ ಮಹತ್ವದ್ದಾಗಿದೆ. ಹಿಂದೆ ನಮ್ಮ ಜಾರ್ಜ್ ಸಾಹೇಬರು ಕೂಡ ಗೃಹ ಇಲಾಖೆಯನ್ನ ಸಮರ್ಥವಾಗಿ ನಡೆಸಿದಂಥದ್ದು. ಇವತ್ತು ಪರಮೇಶ್ವರ್ ಸರ್ ಅವರು ಇದ್ದಾರೆ. ಕರ್ನಾಟಕದ ಜನಸಂಖ್ಯೆ 7,30,00,000 ಇದೆ ಮಾನ್ಯ ಸಭಾಧ್ಯಕ್ಷೆ. ಧರ್ಮವೀರ ಆಯೋಗದ ಪ್ರಕಾರ 1,000 ಪೊಲೀಸ್ ಜನಕ್ಕೆ ಒಬ್ಬ ಪೊಲೀಸ್ ಸಿಬ್ಬಂದಿ ಬೇಕು ಅಂತ ಒಂದು ಇದಿದೆ. ಬೇರೆ ಪಕ್ಕದ ಮಹಾರಾಷ್ಟ್ರ, ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆ ಒಂದು ಅನುಗುಣವಾಗಿ ಸಿಬ್ಬಂದಿಗಳ ಒಂದು ಅವಕಾಶ ಇದೆ ಮಾನ್ಯ ಸಭಾಧ್ಯಕ್ಷೆ. ಇವತ್ತು CAR ಸಿವಿಲ್ ಸೇರಿ 1 ಲಕ್ಷ ಅಧಿಕಾರಿ ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದ್ರೂ 10,000 ಜನ ವಿವಿಧ ಕಾರಣಗಳಿಂದ, ಕಾಯಿಲೆಗಳಿಂದ ಇರಬಹುದು, ಇನ್ನಿತರ ಕಾರಣಗಳಿಂದ ರಜೆ ಹೋದ್ರೆ ಆಲ್ಟರ್ನೇಟ್ ಸಿಬ್ಬಂದಿಗಳನ್ನ ಒದಗಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಮಾನ್ಯ ಸಭಾಧ್ಯಕ್ಷೆ. ಹಿಂದೆ ಮಾನ್ಯ ಸಭಾಧ್ಯಕ್ಷ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇದ್ದಂತ ಒಂದು ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂಗೆ ಗಲಭೆ ಆಯಿತು. ಯಾಕಂದ್ರೆ ಗಲಭೆ ಆದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಸಿಬ್ಬಂದಿಗಳೇ ಹೋಗಕ್ಕಾಗ್ಲಿಲ್ಲ. ಅಷ್ಟೊಳಗಡೆಲ್ಲ ಒಂದು ದಾಳಿಯಾಗಿ ಬೇರೆ ರೀತಿ ಪರಿಣಾಮಕಾರಿಯಾದಂತ ಒಂದು ಆತಂಕಕಾರಿಯಾದ ಬೆಳವಣಿಗೆ ಆಯಿತು. ಅದರಿಂದ ಇದರ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಮಾನ್ಯ ಸಭಾಧ್ಯಕ್ಷೆ. ಇವತ್ತು ಆರೋಗ್ಯ ಒಂದು ಇದರಲ್ಲಿ ಅವ್ರಿಗೆ ಕಂಕು ಮಾಡಿ ಆರೋಗ್ಯ ಭಾಗ್ಯ 5 ನಿಮಿಷ ಸರ್. ಇಲ್ಲ ಟೈಮ್ ಆಯ್ತಲ್ಲ. ಇಲ್ಲ ಇಲ್ಲ 10 ನಿಮಿಷದಲ್ಲಿ ಮುಗಿಸಿ ನಿಮಗೆ ತೊಂದರೆ ಮಾಡಲ್ಲ ಮಾನ್ಯ ಸಭಾಧ್ಯಕ್ಷ, ಬೇರೆಯವ್ರಿಗೆ ಅವಕಾಶ ಆಗಲಿ. ಆರೋಗ್ಯ ಭಾಗ್ಯ ಯೋಜನೆ ಅಡಿನಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಮಾನ್ಯ ಸಭಾಧ್ಯಕ್ಷೆ ಕೆಲವೇ ಹಾಸ್ಪಿಟಲ್ಗಳಲ್ಲಿ ಅವರಿಗೆ ಫೆಸಿಲಿಟೀಸ್ ಇದೆ. ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅವಕಾಶ ಇಲ್ಲ, ತೊಂದರೆ ಅನುಭವಿಸ್ತಾರೆ. ಎಲ್ಲ ಹಾಸ್ಪಿಟಲ್ಗಳಲ್ಲೂ ಕೂಡ ಯೋಜನೆ ಮೂಲಕ ಅವರಿಗೆ ಉತ್ತಮವಾದಂತಹ ಒಂದು ಆರೋಗ್ಯ ಸೇವೆ ಕೊಡುವಂತದಕ್ಕೆ ಅವಕಾಶ ಆಗಬೇಕು. ಇವತ್ತು 8 ಗಂಟೆಯಿಂದ 12-14 ಗಂಟೆ ಕಾಲ OT ನಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಒಂದು ಸೌಲಭ್ಯ ಇಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ರೆ ಅನುಕೂಲ ಆಗುತ್ತೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಆಗಿರ್ತಕ್ಕಂಥ ವಾಹನಗಳು ಅದು ಏನಾದ್ರು ಸಮಸ್ಯೆಗಳಾದ್ರೆ ಅಲ್ಲಿ ಹೋಗುವಂತದ್ದು ಕಷ್ಟ ಆಯ್ತು. ಅದಕ್ಕೆ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ತಕ್ಕಂಥದಕ್ಕೆ ಆಗ್ಬೇಕು. ಯಾಕೆಂದ್ರೆ ಶಾಂತಿ ಸುವ್ಯವಸ್ಥೆ ಕದಡಿದ್ರೆ ಹೊರಗಡೆಯಿಂದ ಹೂಡಿಕೆದಾರ ಬರ್ತಕ್ಕಂಥದಕ್ಕೂ ಕಷ್ಟ ಆಗುತ್ತೆ.
ಆ ನಿಟ್ಟಿನಲ್ಲಿ ಗಮನವನ್ನ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. BCM ಇಲಾಖೆಗೆ ಸಂಬಂಧಪಟ್ಟಂಗೆ ಸಭಾಧ್ಯಕ್ಷೆ, ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳು ಬೇಡಿಕೆಗೆ ಅನುಗುಣವಾಗಿ ಅವಕಾಶ ಆಗಿಲ್ಲ. ಬಜೆಟ್ನಲ್ಲೂ ಕೂಡ ಹೆಚ್ಚಿನ ಹಣನ ಕೊಟ್ಟಿಲ್ಲ. ಅದಕ್ಕೆ ಆದ್ಯತೆ ಕೊಡದೆ ಹೋದ್ರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತು ಅನಾನುಕೂಲ ಆಗುತ್ತೆ. ಮಾನ್ಯ ಸಭಾಧ್ಯಕ್ಷ, RDPR ವತಿಯಿಂದ ಇವತ್ತು 5,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಗತಿ ಪಥ ಯೋಜನೆ ರಸ್ತೆನ ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಘೋಷಣೆ ಮಾಡಿದ್ದಾರೆ. ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಹೋದ್ಸಲ ಘೋಷಣೆ ಆಗಿತ್ತು, ಇವತ್ತು ಅನುಷ್ಠಾನಕ್ಕೆ ತರ್ತೀವಿ ಅಂತ. ಅದು ಜರೂರಾಗಿ ಮಾಡಿಸುವಂತ ನಿಟ್ಟಿನಲ್ಲಿ RDPR ಅವಕಾಶವನ್ನ ಮಾಡಬೇಕು. 10 ಕೋಟಿ ಅನುದಾನ ಸಮಾನವಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ್ದು RDPR ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಕೂಡ ಅನುಷ್ಠಾನ ಆಗಿಲ್ಲ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಮುಖ್ಯಮಂತ್ರಿಗಳು 8,000 ಕೋಟಿ ವಿಶೇಷ ಅನುದಾನವನ್ನ ಇವತ್ತು ಕಾಯ್ದಿರಿಸಿಕೊಂಡಿರುವಂತ ಹಿನ್ನೆಲೆಯಲ್ಲಿ ತಾರತಮ್ಯ ಹೋದ ವರ್ಷ ಮಾತಾಡಬೇಡಿ, ಸುಮ್ಮನೆ ಘೋಷಣೆ ಘೋಷಣೆ ಅನ್ನೋದು ಜನರಲ್ ಆಗಿ ಮಾತಾಡಬೇಡಿ, ಪರ್ಟಿಕ್ಯುಲರ್ ಆಗಿ ಕಂಟಿನ್ಯೂ ಮಾಡಿ. 5 ನಿಮಿಷ ಸರ್. ಘೋಷಣೆ ಆಗಿರಬಾರದು, ಅದು ಅನುಷ್ಠಾನಕ್ಕೆ ಬರಬೇಕು. ಕೂಡ ಎಲ್ಲ ಸರ್ವೆ ಆಗಿ ಆಗೋಗುತ್ತೆ ಅಂತ ಮಾರ್ಚ್ ಒಳಗಡೆ ಆಗ್ಲಿಲ್ಲ. ವರ್ಷ ಘೋಷಣೆ ಆಗಿದೆ, ಅದು ಜರೂರಾಗಿ ಆಗ್ಲಿಕ್ಕೆ ಕ್ರಮವನ್ನು ತೆಗೆದುಕೋಬೇಕು ಅನ್ನೋದು ಮಾನ್ಯ ಅಧ್ಯಕ್ಷೆ. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಶಾಸಕರ ವ್ಯಾಪ್ತಿಗೆ ನೀಡ್ತಕ್ಕಂಥದಕ್ಕೆ ಕಾಯ್ದಿರಿಸಿದ್ದಾರೆ. ಅದು ತಾರತಮ್ಯ ಆಗದ ರೀತಿ ರಾಜ್ಯದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಒಂದು ಹಂಚಿಕೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾನ್ಯ ಸಭಾಧ್ಯಕ್ಷ, ಪೌರಾಡಳಿತ ಸಂಬಂಧಪಟ್ಟಂಗೆ ಪೌರಾಡಳಿತಕ್ಕೆ ಸಂಬಂಧಪಟ್ಟಂಗೆ ಇವತ್ತು 4ನೇ ನಗರೋತ್ಥಾನಕ್ಕೆ ಕೇವಲ 500 ಕೋಟಿ, ಅದು ಸಾಕಾಗಲ್ಲ. ಮಾನ್ಯ ಸಭಾಧ್ಯಕ್ಷೆ, ಮಿನಿಮಮ್ 2,000 ಕೋಟಿ ಅನುದಾನವನ್ನಾರು ಕೂಡ ಒದಗಿಸ್ತಕ್ಕಂಥದಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ಬೇಕು ಸಭಾಧ್ಯಕ್ಷೆ. ಅದೇ ರೀತಿ ಒಳಚರಂಡಿ ವ್ಯವಸ್ಥೆಗೆ ಅನುದಾನದ ಲಭ್ಯತೆ ಪೂರ್ಣ ಕೊರತೆ ಇದೆ. ಇವತ್ತು ಗುಣಮಟ್ಟದ ಒಂದು ಸ್ವಚ್ಛವಾದಂತಹ ಒಂದು ಪರಿಸರ ಇರಬೇಕಾದ್ರೆ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡಬೇಕು ಸಭಾಧ್ಯಕ್ಷೆ. ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾನ್ಯ ಸಭಾಧ್ಯಕ್ಷೆ, ಪಶು ವೈದ್ಯಾಧಿಕಾರಿಗಳನ್ನ ಭರ್ತಿ ಮಾಡುವ ಪ್ರಕ್ರಿಯೆ ಸುಮಾರು 4 ವರ್ಷಗಳಿಂದ ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಸುಮಾರು ಈ ರಾಜ್ಯದಲ್ಲಿ ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ 29 ಡಾಕ್ಟರ್ ಜೊತೆಗೆ 10 ಜನ ಇದ್ದಾರೆ, 19 ಕೊರತೆ ಇದೆ. ನಮ್ಮಗಳ ಆರೋಗ್ಯ ಎಷ್ಟು ಮುಖ್ಯನೋ ಜಾನುವಾರುಗಳ ಆರೋಗ್ಯನೂ ಮುಖ್ಯ. ಅದಕ್ಕೆ ಸರ್ಕಾರ ಕೂಡಲೇ ಇವತ್ತು ಡಾಕ್ಟರ್ಸ್ ಅನ್ನ, ಪಶು ವೈದ್ಯರನ್ನ ನೇಮಕ ಮಾಡುವ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಯುವ ಜನರಿಗೆ ಯುವ ಜನರಿಗೆ ಪ್ರೋತ್ಸಾಹಿಸುವಂತ ದೃಷ್ಟಿನಲ್ಲಿ ತಾಲೂಕು ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಕಳೆದ 2 ವರ್ಷದಲ್ಲಿ 1 ರೂಪಾಯಿ ಅನುದಾನ ಬಂದಿಲ್ಲ. ಮಾನ್ಯ ಸಭಾಧ್ಯಕ್ಷೆ, ಈ ಸಾಲಿನಲ್ಲಾದ್ರೂ ಕೂಡ ಒಂದು ಗುಣಮಟ್ಟದ ಕ್ರೀಡಾಂಗಣಗಳನ್ನು ಅಭಿವೃದ್ಧಿಗೆ ಆದ್ಯತೆ ನೀಡಬಹುದು. ಇಟ್ಟಿರುವಂತಹ ಅನುದಾನ ಸಾಕಾಗಲ್ಲ, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಸಭಾಧ್ಯಕ್ಷೆ. ಇವತ್ತು ನೈಜೀರಿಯಾ ಪ್ರಜೆಗಳು 2016ಕ್ಕೆ ವೀಸಾ ಕ್ಲೋಸ್ ಆದ್ರೂ ಕೂಡ ಇಲ್ಲಿ ಬೇರೆ ಬೇರೆ ಅನೈತಿಕವಾದಂತಹ ಒಂದು ಸಮಸ್ಯೆಗಳ ಸೃಷ್ಟಿಗೆ ಕಾರಣಕರ್ತರಾಗಿದ್ದಾರೆ. ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಇದೆ. ಅದನ್ನ ಅವರ ಹಿಡಿದು ಬೇರೆ ರೀತಿ ಪ್ರಕರಣಗಳಾಗದ ರೀತಿ ಸರ್ಕಾರ ಗಮನವನ್ನು ಹರಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, ಜೊತೆಗೆ ಸಾಲ ಮನ್ನಾದ್ದು ಒಂದು ತಮಗೆ ರೈತರ ಪರವಾಗಿ ಮಾಹಿತಿ ಕೊಡ್ತೀನಿ ಸಭಾಧ್ಯಕ್ಷ. ಹಿಂದೆ ST ಸೋಮಶೇಖರ್ ಅವರು ಸಹಕಾರಿ ಸಚಿವರಾಗಿದ್ರು ಮಾನ್ಯ ಸಭಾಧ್ಯಕ್ಷರೇ. ಈಗ ನಮ್ಮ KN ರಾಜಣ್ಣ ಸಾಹೇಬ್ರ ಇದಾಗಿದೆ. ಹಿಂದೆ ಕುಮಾರಸ್ವಾಮಿ ಅವರು ಮನ್ನಾ ಮಾಡಿದಂತಹ ಸಂದರ್ಭದಲ್ಲಿ ಇದು 300 ಕೋಟಿ ರೂಪಾಯಿ ರಾಜ್ಯಕ್ಕೆ ಸಾಲ ಮನ್ನಾ ಹಣ ಬಿಡುಗಡೆ ಆಗಿಲ್ಲ ಮಾನ್ಯ ಸಭಾಧ್ಯಕ್ಷೆ. ಉದಾಹರಣೆಗೆ ಹಾಸನ್ಗೆ 15 ಕೋಟಿ ಇರಬಹುದು, ಅದನ್ನ ಬಿಡುಗಡೆಗೊಳಿಸ್ತಕ್ಕಂಥದಕ್ಕೆ ಮಾನ್ಯ ಸಹಕಾರಿ ಸಚಿವರು ಅವಕಾಶವನ್ನ ಮಾಡಿಕೊಡ್ಬೇಕು. ನಬಾರ್ಡಿಂದ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಬರಬೇಕಾಯ್ತು, ಅದು ಬಂದಿಲ್ಲ, ಬರಬೇಕಾಯಿತು. ಅದರ ರಾಜ್ಯ ಸರ್ಕಾರ ಕೂಡ ರೈತರ ಹಿತದೃಷ್ಟಿಯಿಂದ ಸಾಕಾರ ಮಾಡುವಂತ ಅವಕಾಶವನ್ನ ಮಾಡಿಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡಿ ಈ ಒಂದು ವರ್ಷದಲ್ಲಿ ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಇಲಾಖೆಗಳ ಮೂಲಕ ಅನುದಾನದ ಕೊರತೆ ಆಗದ ರೀತಿ ಎಲ್ಲ ಕ್ಷೇತ್ರಗಳನ್ನ ಒಂದೇ ಕಣ್ಣಿನಲ್ಲಿ ನೋಡುವಂತ ಅವಕಾಶ ಆಗಬೇಕು. ಒಂದು ಕಡೆಗೆ ಸುಣ್ಣ, ಒಂದು ಕಡೆಗೆ ಬೆಣ್ಣೆ ಆಗುವಂತ ಅವಕಾಶ ಆಗಬಾರ್ದು. ಯಾಕೆಂದ್ರೆ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿ ಸಾರ್ವಜನಿಕರಿಂದ ಸಭಾಧ್ಯಕ್ಷರೇ ದಯಮಾಡಿ, ಯಾಕೆಂದ್ರೆ 2 ವರ್ಷದ ಬೇಡ, ಈ ವರ್ಷನಾದ್ರೂ ಕೂಡ ನ್ಯಾಯಯುತವಾದಂತಹ ಅನುದಾನ ಪ್ರತಿ ಕ್ಷೇತ್ರಗಳಿಗೆ. ಇವತ್ತು PWD ಇಲಾಖೆನಲ್ಲೂ ಕೂಡ ಅನುದಾನ ನಿಗದಿಯಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಯಾಕೆ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಷ್ಟು ಕಿಲೋಮೀಟರ್ MDR ಜಿಲ್ಲಾ ರಸ್ತೆ SH ಕಿಲೋಮೀಟರ್ಗಳಿಂದ ಆಧಾರದ ಮೇಲೆ ಆಗಬೇಕು. ಇವತ್ತು ಚನ್ನರಾಯಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ KSIP ನಲ್ಲಿ
ಅನುದಾನ ಘೋಷಣೆ ಆಗಿದೆ, ಸ್ವಾಗತ ಮಾಡ್ತೇನೆ ಸಭಾಧ್ಯಕ್ಷೆ. ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 7 ಕಿಲೋಮೀಟರ್ ಕೇರ್ಪೇಟೆ ಪಾಂಡವಪುರ, ಅದನ್ನು ಕೇವಲ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಬೀದರ್, ಗುಲ್ಬರ್ಗ ಆಯ್ತು, ಬಾಲ್ಗೆ ಸಾಕು. ಅನುಕೂಲ ಆಯ್ತು, ಆಗುತ್ತೆ. ಸಾಕು. ಅಲ್ಲ, ಒಂದು ಬೀದರ್ ವಿಷಯ ನಮಗೆ ಆಗ್ತದೆ ಇಲ್ಲಿ ಮಾತಾಡ್ಲಿಕ್ಕೆ. ಬರ್ಗೂರು ಜಾಸ್ತಿ ಏರ್ಪೋರ್ಟಿಂದ ಮೈಸೂರು ಸ್ಟಾರ್ಟ್ ಮಾಡಿ. ಲಿಂಕ್, ಇವತ್ತು ಚಾಮರಾಜನಗರದಿಂದ ಜಾಸ್ತಿ ಮೈಸೂರು ರಸ್ತೆಗೆ ಲಿಂಕ್ ಬೈಪಾಸ್ ಕೂಡ ಇನ್ಕ್ಲೂಡ್ ಅಧ್ಯಕ್ಷರೇ, ಮಾಡ್ಕೋಬೇಕು ಅಂತ ನಾನು ಈ ಕುವೆಂಪು ಅವರೇ ಸಂದರ್ಭದಲ್ಲಿ ಒಂದು ನಿಮಿಷ ಇಲ್ಲ, ಟೈಮ್ ಆಯ್ತು. ಬಂದಿದ್ದೀರಿ, ಮಾತಾಡಿದ್ದೇವೆ. ದಯಮಾಡಿ ಅದಕ್ಕೆ ಒಂದು 15 ಇಲ್ಲ, next ಹೋಗ್ತೇನೆ ಈಗ. ಆಗ್ತದೆ, ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಸಭಾಧ್ಯಕ್ಷೆ. ದಯಮಾಡಿ ಇವತ್ತೇನು ಅನುದಾನ ಕೊರತೆ ಆಗದೈತಿ, ಒಂದು ಕಡೆ ಭಾಗ್ಯಗಳು ಸ್ವಾಗತ ಮಾಡ್ತವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದೇ ರೀತಿ ಅಭಿವೃದ್ಧಿಗೆ ಕೊರತೆ ಆಗದ ರೀತಿ ನಮ್ಮ ಶಾಸಕರ ಮಾನ ಗೌರವ ಆಯಾ ಕ್ಷೇತ್ರಗಳಲ್ಲಿ ಉಳಿಯುವಂತ ನಿಟ್ಟಲ್ಲಿ ಸರ್ಕಾರ ಸಾಕಾರವನ್ನು ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ. ಅವಕಾಶಕ್ಕಾಗಿ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ.